ಗಾಜಾಲ್ ನಡೀತಾ ಇರೋ ನರಮೇಧದ ಬಗ್ಗೆ ಮೋದಿ ಸೈಲೆಂಟ್ ಆಗಿರೋದಕ್ಕೆ ಸೋನಿಯಾ ಗಾಂಧಿಗೆ ಚಿಂತೆ ಆಗ್ಬಿಟ್ಟಿದೆ. ಈ ವಿಷಯ ಬಂದು ಗಾಜಾ ಜನಗಳಿಗೆ, ಹಮಾಸ್ ಟೆರರಿಸ್ಟ್ಗಳಿಗೆ, ಇಸ್ರೇಲ್ಗೆ ಸಂಬಂಧಪಟ್ಟಿರೋ ವಿಷಯ. ಸೆಂಟ್ರಲ್ ಮೋದಿ ಹೋಗಿ ಏನಕ್ಕೆ ಖಂಡನೆ ಮಾಡಬೇಕು ಅಂತ ಅರ್ಥ ಆಗಿಲ್ಲ. ಅಕ್ಟೋಬರ್ 7ನೇ ತಾರೀಕು 2023 ಇಸ್ರೇಲ್ ದೇಶದಲ್ಲಿ ಹಮಾಸ್ ಟೆರರಿಸ್ಟ್ಗಳು ಗಾಜಾದ ಮೂಲಕ ಹೋಗಿ 1200ಕ್ಕಿಂತ ಹೆಚ್ಚು ಜನಗಳನ್ನ ಸಾಯಿಸ್ತಾರೆ. 250ಕ್ಕಿಂತ ಹೆಚ್ಚು ಜನಗಳನ್ನ ಹಾಸ್ಟೇಜ್ ಆಗಿ ಗಾಜಾದೊಳಗಡೆ ಕರ್ಕೊಂಡು ಹೋಗ್ತಾರೆ. ಹಮಾಸ್ ಟೆರರಿಸ್ಟ್ಗಳು ಎಷ್ಟು ಕ್ರೂರತ್ವ ತೋರಿಸ್ತಾರೆ ಅಂದ್ರೆ, ಜಸ್ಟ್ 6 ತಿಂಗಳ ಮಗುನ ಹವನೊಳಗಡೆ ಹಾಕ್ಬಿಟ್ಟು ಬೇಯಿಸ್ಬಿಡ್ತಾರೆ. 14 ವರ್ಷದ ಹೆಣ್ಮಗು ಮೇಲೆ ರೇಪ್ ಮಾಡ್ಬಿಟ್ಟು ಕರುಳು ಹೊರಗಡೆ ಬರೋ ರೀತಿ ಸಾಯಿಸ್ತಾರೆ. ಹೇಳ್ತಾ ಹೋದ್ರೆ 16 ರೀತಿ ಬ್ರೂಟಲ್ ಆಗಿ ನಡ್ಕೊಂಡಿದ್ದಾರೆ ಇಸ್ರೇಲ್ ಜನಗಳ ಮೇಲೆ ಹಮಾಸ್ ಟೆರರಿಸ್ಟ್ಗಳು. ಕಳೆದ 70 ವರ್ಷದಲ್ಲಿ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಅಟ್ಯಾಕ್ ಅಕ್ಟೋಬರ್ 7 ನಡೆಯೋದು. ಗಾಜಾ ಸಿಟಿನ ಇಸ್ರೇಲ್ ದೇಶನ ಡೆವಲಪ್ಮೆಂಟ್ ಮಾಡಿ ಗಾಜಾ ಜನಗಳಿಗೆ ಫ್ರೀ ಆಗಿ ಬಿಟ್ಕೊಟ್ಬಿಟ್ಟು ಬಂದ್ಬಿಡ್ತಾರೆ. ಗಾಜಾ ಜನಗಳು ಒಂದು ದೊಡ್ಡದಾದ ದೇಶನ ಕಟ್ಕೋಬಹುದಿತ್ತು, ಆದ್ರೆ ಅವರು ಹಮಾಸ್ ಟೆರರಿಸ್ಟ್ಗೆ ಸಪೋರ್ಟ್ ಮಾಡಿ ಅಲ್ಲಿನ ನೆಲೆನೇ ಬಿಟ್ಕೊಟ್ಬಿಡ್ತಾರೆ. ಅಕ್ಟೋಬರ್ 7ನೇ ತಾರೀಕು ಆದ್ಮೇಲೆ ಇಸ್ರೇಲ್ ಬಂದು ನಾನ್ ಸ್ಟಾಪ್ ಅಟ್ಯಾಕ್ ಮಾಡುತ್ತೆ ಗಾಜಾ ಮೇಲೆ. ಅಲ್ಲಿರೋ ಪ್ರತಿ ಮನೆಗಳ ಮೇಲೆ ಒಂದೊಂದು ಮಿಸೈಲ್ ಹೊಡಿತಾರೆ. ಯಾವ ಮನೆನೂ ಇದುವರೆಗೂ ಉಳಿಸಿಲ್ಲ, ಎಲ್ಲ ಸ್ಮಶಾನ ಆಗ್ಬಿಟ್ಟಿದೆ. ಮೊದಲನೇ ಸಾರಿ ಇಸ್ರೇಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ ಫೇಲ್ ಆಗಿರುತ್ತೆ. ಪ್ರತಿ ಸಾರಿ ಯಾವಾಗ ಅವರು ಹಮಾಸ್ ಟೆರರಿಸ್ಟ್ಗಳನ್ನ ಎಲಿಮಿನೇಟ್ ಮಾಡ್ತಾರೆ, ಅವಾಗೆಲ್ಲ ಪ್ರಪಂಚದ ಜೊತೆ ವಿತ್ ಪ್ರೂಫ್ ಶೇರ್ ಮಾಡ್ಕೊತಾರೆ ಇಸ್ರೇಲ್. ಗಾಜಾ ಮನ್ಸ್ಪಟ್ಟಿದ್ರೆ ದೊಡ್ಡ ದೇಶವಾಗಿ ಬೆಳಿಬೋದಿತ್ತು ಇಸ್ರೇಲ್ ತರ, ಆದ್ರೆ ಅವರು ಹಮಾಸ್ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡಿ ಅವರು ಹಾಳಾದ್ರು. ಇಂಥ ಗಾಜಾ ಜನಗಳಿಗೆ ಮೋದಿ ಹೋಗಿ ಅಯ್ಯೋ ಪಾಪ ಅಂದ್ರೆ ನಿಜಾಗ ದೇವ್ರು ಕೂಡ ಮೆಚ್ಚಲ್ಲ. ಸೋನಿಯಾ ಗಾಂಧಿಗೆ ಆಲ್ ಐಸ್ ಆನ್ ಗಾಜಾ, ಆಲ್ ಐಸ್ ಆನ್ ಪ್ಯಾಲೆಸ್ಟೈನ್ ಜ್ಞಾಪಕ ಬರುತ್ತೆ. ನಮ್ಮ ದೇಶದ ಜನಗಳ ಮೇಲೆ ಹಾಗೂ ಸೋಲ್ಜರ್ಸ್ ಮೇಲೆ ನಡೆದ ಒಂದು ಟೆರರಿಸ್ಟ್ ಅಟ್ಯಾಕ್ ಮೇಲೆ ಅವ್ರು ಯಾವತ್ತೂ ಖಂಡನೆ ಮಾಡೇ ಇಲ್ಲ.